सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे सप्तभिः सूत्रैरुपनिबद्धे अस्मिन् प्रथमे तदन्तरप्रतिपत्त्यधिकरणे तदुपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अपि प्रथमं सूत्रमेव। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं प्रथमं सूत्रं तद्भाष्यभागं च यथाचार्यानुग्रहं विचारयामः। इदानीं सुप्रभातश्लोकमेकं द्विवारं पठामः। ॐ वेदान्तवाक्यमखिलं हि विचारयन्तः अद्वैततत्त्वमनिशं हृदि भावयन्तः सच्छिष्यवन्दितबुधाः पुरतो लसन्ते हे संयमीन्द्रगुरुशङ्कर सुप्रभातम्। ॐ वेदान्तवाक्यमखिलं हि विचारयन्तः अद्वैततत्त्वमनिशं हृदि भावयन्तः सच्छिष्यवन्दितबुधाः पुरतो लसन्ते हे संयमीन्द्रगुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये प्रथमे पादे प्रथमं सप्तसूत्रात्मकं तदन्तरप्रतिपत्त्यधिकरणम्। इदानीं तदधिकरणान्तर्गतं सर्वाणि सूत्राणि एकवारं पठामः। ॐ तदन्तरप्रतिपत्तौ ब्रह्मति सम्परिष्वक्तः प्रश्ननिरूपणाभ्याम् ॐ त्र्यात्मकत्वात्तु भूयस्त्वात् ॐ प्राणगतेश्च ॐ अग्न्यादिगतिश्रुतेरिति चेन्न भक्तत्वात् ॐ प्रथमे श्रवणादिति चेन्न तायेव ह्युपपत्तेः ॐ अश्रुतत्वादिति चेन्नेष्टादिकारिणां प्रतीतेः ॐ भाक्तं वानात्मवित्वात् तथा हि दर्शयति। प्रकृत ॐ तदन्तरप्रतिपत्तौ ब्रह्मति सम्परिष्वक्तः प्रश्ननिरूपणाभ्याम् ॐ
ತದಂತರ ಪ್ರತಿಪತ್ತೌ ಬ್ರಹ್ಮತಿ ಸಂಪರಿಷ್ವಕ್ತಃ ಪ್ರಶ್ನ ನಿರೂಪಣಾಭ್ಯಾಂ ತದಂತರ ಪ್ರತಿಪತ್ತೌ ಅದೇನು ತಸ್ಮಾತ್ ಶರೀರಾಂತರ ಪ್ರತಿಪತ್ತೌ ಅಯಂ ಜೀವ ಮುಖ್ಯ ಪ್ರಾಣ ಸಚಿವ ಮುಖ್ಯ ಪ್ರಾಣ ಸಕಾಶಾತ್ ಮುಖ್ಯ ಪ್ರಾಣಸ್ಯ ಸಕಾಶಾತ್ ಭೂತ ಸೂಕ್ಷ್ಮೈಃ ಸಂಪರಿಷ್ವಕ್ತ ಸನ್ ಗಚ್ಚತಿ ಕುತ್ರ ಗಚ್ಚತಿ ಲೋಕಾಂತರಂ ಗಚ್ಚತಿ ಸತ್ಯಲೋಕಂ ಗಚ್ಚತಿ ಬ್ರಹ್ಮಲೋಕಂ ಗಚ್ಚತಿ ತಸ್ಮಾತ್ ಕಾರಣಾತ್ ಅಯಂ ಜೀವ ಉಪಾಸಕಃ ಉಪಾಸಕಃ ಇತ್ಯುಕ್ತೆ ಪಂಚಾಗ್ನಿ ಉಪಾಸಕಃ ಇವನು ಪಂಚಾಗ್ನಿಯನ್ನ ಉಪಾಸನೆ ಮಾಡಿದ್ದಾನೆ. ಆದ್ದರಿಂದ ಇವನಿಗೆ ಯಾವುದೋ ಗತಿ ಆಗಬೇಕು. ಯಾವುದು ಗತಿ? ಸತ್ಯಲೋಕದ ಗತಿ. ಅಲ್ಲಿಗೆ ಹೋಗುವಾಗ ಈ ಶರೀರವನ್ನ ಬಿಡ್ತಾನೆ, ಬೇರೆ ಶರೀರವನ್ನ ಧಾರಣೆ ಮಾಡ್ತಾನೆ ಈ ಜೀವ. ಹೀಗೆ ಬೇರೆಯ ಶರೀರವನ್ನ ಧಾರಣೆ ಮಾಡುವಾಗ ಇವನು ಹೇಗೆ ಹೋಗ್ತಾನೆ, ಹೇಗೆ ಧಾರಣೆ ಮಾಡ್ತಾನೆ, ಅದು ಧಾರಣೆ ಮಾಡಿ ಹೇಗೆ ಹೋಗ್ತಾನೆ ಅಲ್ಲಿಗೆ ಅಂತಂದ್ರೆ ಇವನು ಭೂತ ಸೂಕ್ಷ್ಮಗಳೊಡನೆ ಭೂತ ಸೂಕ್ಷ್ಮಗಳಿಂದೊಡಗೂಡಿ ಅವನು ಹೋಗ್ತಾನೆ. ಹೇಗೆ ಗೊತ್ತಾಗತ್ತೆ ರೀ? ಅವನು ಸತ್ತು ಬಿಟ್ಟು ಸತ್ತು ಹೋದ ಅವನು ಹೇಳೋದು ಯಾರು ಅಂತಂದ್ರೆ ಪ್ರಶ್ನ ನಿರೂಪಣಾಭ್ಯಾಂ ಇದಂ ಅವಗಮ್ಯತೆ. ಪ್ರಶ್ನ ನಿರೂಪಣಾಭ್ಯಾಂ, ಪ್ರಶ್ನ ಮತ್ತೆ ಪ್ರತಿವಚನ. ಯಾವ ಪ್ರಶ್ನೆ ಯಾವ ಪ್ರತಿವಚನ ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ. ಈಗಲೇ ತಿಳ್ಕೊಳ್ಬೇಕಾದ್ರೆ ಏನ್ ಹೇಳ್ಬೇಕು ನಾವು? ಇದು ಪಂಚಾಗ್ನಿ ವಿದ್ಯೆಗೆ ಸಂಬಂಧಪಟ್ಟ ಪ್ರಕರಣ. ಆದ್ದರಿಂದ ಪಂಚಾಗ್ನಿ ವಿದ್ಯೆಯಲ್ಲಿ ಅವನ ಆ 5ನೆಯ ಆಹುತಿ ಪುರುಷವಚಸ್ಸಾಗುವುದು ಎಂದು ಹೇಳಿದ್ದಾರಲ್ಲ, ಅದು ಅಲ್ಲಿ ಆ ಒಂದು ಪ್ರತಿವಚನವನ್ನು ಹೇಳಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಭಾಗ ಅದರ ಮುಂದೆ ಬರುತ್ತೆ, ವಾಕ್ಯದಲ್ಲಿ ಬರುತ್ತದೆ. ಇದರಿಂದ ಇದು ಗೊತ್ತಾಗೋದೇನು? ಈ ಜೀವ ಅದು ಯಾರು? ಈ ಒಂದು ಜೀವ ಹಿಂದಿನ ಶರೀರದಲ್ಲಿ ಪಂಚಾಗ್ನಿ ಉಪಾಸನೆಯನ್ನ ಮಾಡ್ತಾ ಇರತಕ್ಕಂಥವನಿವನು ಈ ಶರೀರವನ್ನು ಬಿಟ್ಟ ಮೇಲೆ ಇವನು ಭೂತ ಸೂಕ್ಷ್ಮಗಳಿಂದೊಡಗೂಡಿ ಅವನು ಶರೀರಾಂತರವನ್ನ ಪಡೆಯುತ್ತಾನೆ. ಹೊರದವನು ಅಲ್ಲಿ ಹೋಗ್ತಾನೆ, ಗಮನಿಸ್ತಾನೆ. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಪ್ರಶ್ನ ಪ್ರತಿವಚನಗಳಿಂದ ಗೊತ್ತಾಗುತ್ತದೆ ಅಂತ ಹೇಳಿದ್ವಿ. ಈಗ ಈ ಶರೀರವನ್ನ ಬಿಟ್ಟು ಹೋಗುವಾಗ ಏನ್ ಸ್ವಾಮಿ ಅಂತಂದ್ರೆ ಇವನು ಈ ಒಂದು ಕರಣಗಳನ್ನ ಭೂತ ಸೂಕ್ಷ್ಮಗಳನ್ನ ತೆಗೆದುಕೊಂಡು ಹೋಗ್ತಾನೆಯೇ ಅಥವಾ ತೆಗೆದುಕೊಂಡು ಹೋಗುವುದಿಲ್ಲವೇ? ಸಿದ್ಧಾಂತ ಭಾಗ ಇದು ಸಿದ್ಧಾಂತ ಸೂತ್ರ. ತೆಗೆದುಕೊಂಡು ಹೋಗುತ್ತಾನೆ ಅಂತಕ್ಕಂಥದ್ದು. ಅದು ಸಂಶಯ. ತೆಗೆದುಕೊಂಡು ಹೋಗುತ್ತಾನೆ ಅಂತಕ್ಕಂಥ ಸಿದ್ಧಾಂತ ಯಾವಾಗ ಬಂದಿರೋದು? ಸಂಶಯಕ್ಕೆ ಬಂದಿರತಕ್ಕಂಥದ್ದು. ಸಂಶಯ ಏನು? ಈ ಭೂತ ಸೂಕ್ಷ್ಮಗಳನ್ನು ತೆಗೆದುಕೊಂಡು ಹೋಗುತ್ತಾನೋ ಅಥವಾ ಹೋಗುವುದಿಲ್ಲವೋ, ಹಾಗೆ ಹೋಗ್ತಾನೋ ಅಂತನೋ ಸಂಶಯ. ಆ ಸಂಶಯಕ್ಕೆ ಉತ್ತರವಾಗಿ ಭೂತ ಸೂಕ್ಷ್ಮಗಳು ತೆಗೆದುಕೊಂಡು ಹೋಗುತ್ತಾನೆ ಅಂತಕ್ಕಂಥದ್ದು. ಅದು ಸಂಶಯ ಏನು? ಇಲ್ಲ ಸ್ವಾಮಿ, ಭೂತ ಸೂಕ್ಷ್ಮಗಳು ತೆಗೆದುಕೊಂಡು ಹೋಗೋದಿಲ್ಲ. ಏನು? ಅವನು ಶರೀರಾಂತರವನ್ನು ಮಾಡುವಾಗ, ಅಂದರೆ ಬೇರೆಯ ಶರೀರವನ್ನು ಪ್ರವೇಶಿಸುವಾಗ ಈ ಜೀವನು ಯಾವ ಭೂತ ಸೂಕ್ಷ್ಮಗಳನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಇದಕ್ಕೇನು ಗಮಕ? ತೆಗೆದುಕೊಂಡು ಹೋಗ್ತಾನೆ ಅಂತ ಏನೋ ಒಂದು ಅಂತ ಹೇಳೋದಕ್ಕೆ ಯಾವುದು ಗಮಕವೋ ಪ್ರಮಾಣವೋ ಅದೇ ಪ್ರಮಾಣ ತೆಗೆದುಕೊಂಡು ಹೋಗುವುದಿಲ್ಲ ಅನ್ನೋದಕ್ಕೂ ಕೂಡ ಯಾವುದದು? ಅದೇನೆ ಆಗಮ ಪ್ರಮಾಣ.
ಶಬ್ದ ಪ್ರಮಾಣ ಅಷ್ಟೇ. ಯಾಕೆ ತೆಗೆದುಕೊಂಡು ಹೋಗ್ತಾರೋ ತೆಗೆದುಕೊಂಡು ಹೋಗೋದಿಲ್ಲೋ ಯಾವನಿಗೆ ಗೊತ್ತಾಗುತ್ತೆ? ಬಂದು ಹೇಳೋಣ ಯಾವ. ಆದ್ದರಿಂದ ಶಾಸ್ತ್ರ ಪ್ರಮಾಣದಿಂದ ಇದು ಗೊತ್ತಾಗತ್ತೆ. ಏನು? ಶಾಸ್ತ್ರ ಪ್ರಮಾಣದ ಪ್ರಕಾರ ಇವನು ಯಾವ ಭೂತ ಮಾತ್ರಗಳನ್ನಾಗಲಿ ಭೂತ ಸೂಕ್ಷ್ಮಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ. ನೀವು ಹೇಗೆ ಸ್ವಾಮಿ ಹೇಳಿದ್ರಿ ತೆಗೆದುಕೊಂಡು ಹೋಗ್ತಾನೆ ಅಂತ? ತೆಗೆದುಕೊಂಡು ಹೋಗುವುದಿಲ್ಲ ಅವನು. ಯಾಕೆ? ಇದೂ ಕೂಡ ಶಬ್ದದಿಂದ ನಮಗೆ ಗೊತ್ತಾಗ್ತಾ ಇದೆ, ಶಬ್ದ ಪ್ರಮಾಣದಿಂದ ಗೋಚರವಾಗ್ತಾ ಇದೆ. ಆ ಭಾಗವನ್ನ ಇವತ್ತು ಪೂರ್ವ ಪಕ್ಷ ಭಾಗವನ್ನ ಹೇಳ್ತಾ ಇದ್ದಾನೆ. ಪೂರ್ವ ಪಕ್ಷಿ ಎದ್ದು ನಿಂತು ಹೇಳ್ತಾ ಇದ್ದ, ಸ್ವಾಮಿ ಇವನು ದೇಹಾಂತರ ಮಾಡುವಾಗ ಶರೀರಾಂತರ ಮಾಡುವಾಗ ಯಾವ ಭೂತ ಸೂಕ್ಷ್ಮಗಳನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಯಾಕೆ? ಅದಕ್ಕೆ ಪ್ರಮಾಣ ಇದೆ. ಎಲ್ಲಪ್ಪ ಇದೆ? ನಾವು ತೋರಿಸ್ಕೊಡ್ತೇವೆ, ಕೂತ್ಕೊಳ್ಳಿ. ಆ ಭಾಗ ಈಗ ಈ ಭೂತ ಸೂಕ್ಷ್ಮಗಳನ್ನ ತೆಗೆದುಕೊಂಡು ಹೋಗ್ತಾನೆಯೇ ತೆಗೆದುಕೊಂಡು ಹೋಗೋದಿಲ್ವೇ ಅಂತ ಸಂಶಯ. ವಿಚಾರ ಮಾಡ್ಬೇಕೀಗ. ವಿಚಾರ ಮಾಡಬೇಕಾದ್ರೆ ಮೊಟ್ಟ ಮೊದಲ ಪೂರ್ವ ಪಕ್ಷಿ ಎದ್ದ ಹೇಳ್ತಾ ಇದ್ದಾನೆ, ಕಿಂ ತಾವತ್ ಪ್ರಾಕ್ತಂ. ಮೊಟ್ಟ ಮೊದಲಿಗೆ ನಮ್ಗೆ ಏನ್ ತೋರ್ತಾ ಇದೆ ಅದು ನೋಡಿ. ಪೂರ್ವ ಪಕ್ಷಿ ಎದ್ದಾನೆ ಹೇಳ್ತಾ ಇದ್ದಾನೆ ಏನು? ಅಸಂಪರಿಷ್ವಕ್ತ ಇದೆ. ಅವನು ಯಾವ ಭೂತ ಸೂಕ್ಷ್ಮಗಳಿಂದಲೂ ಕೂಡ ಸಂಪರಿಷ್ವಕ್ತನಾಗಿ ಅದರಿಂದ ಒಳಗೂಡಿ ಹೋಗುವುದಿಲ್ಲ. ಯಾರು? ಪೂರ್ವ ಪಕ್ಷಿಯಂತೆ ಅಂತ ಹೇಳ್ತಾ ಇದ್ದಾನೆ. ಹೇಗಪ್ಪ ಗೊತ್ತಾಗುತ್ತೆ ನಿಮಗೆ? ಕುತಃ, ಹೇಗೆ, ಯಾವ ಕಾರಣದಿಂದ ಅಂದರೆ ನೋಡಿ ಸ್ವಾಮಿ, ಶ್ರುತಿಯಲ್ಲಿ ಏನ್ ಹೇಳಿದೆ? ಕರಣೋಪಾದಾನವತ್ ಭೂತೋಪಾದಾನಸ್ಯ ಅಶ್ರುತತ್ವ. ಈಗ ನೋಡಿ, ಭೂತ ಸೂಕ್ಷ್ಮಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ ಅಂತ ಹೇಳೋದು. ಯಾಕೆ? ಹೇಗೆ ಗೊತ್ತಾಗತ್ತೆ ಅಂದ್ರೆ ನೋಡಿ, ಕರ್ಣ ಅಂದ್ರೆ ಕರ್ಣವನ್ನ ಹೇಗೆ ತೆಗೆದುಕೊಂಡು ಹೋಗುವುದಿಲ್ಲವೋ, ಯಾವುದು ಕರ್ಣ? ಕಣ್ಣು, ಕಿವಿ, ಮೂಗು, ಬಾಯಿ, ಈ ಥರದ್ದು ಅನುಭವಿಸುವುದಕ್ಕೆ ಸಾಧನವಾಗಿರ್ತಕ್ಕಂಥ ಎಲ್ಲವೂ ಇವುಗಳೇ ಇದ್ದೇ ಅನುಭವಿಸೋದಲ್ಲಿ. ಆದ್ದರಿಂದ ಏನಾಗಿದೆ ಇಲ್ಲಿ? ಕರ್ಣ, ಅಲ್ಲಿ ಹೇಳಿದ್ರು ಕರ್ಣೋಪಾದಾನವತ್. ಈ ಒಂದು ಕರ್ಣೋಪಾದಗಳನ್ನ ಇವನು ತೆಗೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಹೇಳಿ, ಕರ್ಣೋ ಅಂದ್ರೆ ಹೇಳಿ ಭೂತೋಪಾದಾನಸ್ಯ ಅಶ್ರುತತ್ವ. ಯಾಕೆ? ಕರಣಗಳನ್ನ ಉಪಾದಾನ ತೆಗೆದುಕೊಂಡು ಹೋಗುತ್ತಾನೆ ಎಂದು ಹೇಳಿರುವಂತೆ ಭೂತ ಸೂಕ್ಷ್ಮಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಅಶ್ರುತತ್ವ ಹೇಳಿಲ್ಲದಿರುವುದರಿಂದ. ಹೌದೇ? ಹೌದು ಸ್ವಾಮಿ. ನೋಡಿ, ಕಂಠೋಕ್ತವಾಗಿ ಅಲ್ಲಿ ಏನ್ ಹೇಳಿದ್ದಾರೆ? ಇವನು ಶರೀರಾಂತರವನ್ನು ಮಾಡುವಾಗ ಈ ಜೀವ, ಈ ಉಪಾಸಕ, ಈ ಪಂಚಾಗ್ನಿ ಉಪಾಸಕ ಶರೀರಾಂತರವನ್ನು ಮಾಡುವಾಗ ಕೇವಲ ಕರಣಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಹೊರತು ಭೂತ ಸೂಕ್ಷ್ಮಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂಬುದಾಗಿ ಹೇಳಿದ್ದಾರಲ್ಲ ಶ್ರುತಿಯಲ್ಲಿ. ಇಲ್ಲಪ್ಪ ನೋಡಿ, ಬೃಹದಾರಣ್ಯ ಕೇಳಿ ಸ ಏತಾ ತೇಜೋ ಮಾತ್ರ ಸಮಭ್ಯಾದಾನ ಅಂದ್ರೇನು? ಇವನು ಏನ್ ಮಾಡ್ತಾನೆ? ಈ ತೇಜೋ ಮಾತ್ರಗಳನ್ನ ಸಮಭ್ಯಾದಾನ ತೆಗೆದುಕೊಂಡು ಜೊತೆನಲ್ಲಿ ಸಮಭ್ಯಾದಾನ ಅಂದ್ರೇನು? ತೆಗೆದುಕೊಂಡು ಜೊತೆಯಲ್ಲಿಯೇ ಪ್ರೆಸೆಂಟ್ ಕಂಟಿನ್ಯೂಸ್ ಇದು ಏನು ಹೋಗ್ತಾನೆ, ತೆಗೆದುಕೊಂಡು ಹೋಗ್ತಾನೆ. ಯಾವುದನ್ನ? ಕರಣಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಅದೇನು? ಅಲ್ಲಪ್ಪ, ಕರಣಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಅಂತ ಹೇಳಿದೆಯಲ್ಲ ನೀನು, ಎಲ್ಲಿ ಹೇಳಿದ್ದಾರೆ? ಅಲ್ಲಿ ತೇಜೋ ಮಾತ್ರ ಅಂತ ಹೇಳಿದ್ದಾರೆ. ತೇಜೋ ಮಾತ್ರಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ನೀನು ಅದನ್ನ ಕರ್ಣ ಅಂತ ಹೇಗೆ ಹೇಳ್ಬಿಟ್ಟೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನವನು, ಅತ್ರ ಹಿ ಇತಿ ಅತ್ರ ತೇಜೋ ಮಾತ್ರ ಶಬ್ದೇನ
ಕರಣಾನಾಂ ಉಪಾದಾನಂ ಸಂಕೀರ್ತಯತಿ. ಅಲ್ಲ ಸ್ವಾಮಿ, ಇಲ್ಲಿ ತೇಜೋ ಮಾತ್ರೆ ಅಂತ ಹೇಳಿರುವುದು ಯಾವುದಕ್ಕೆ ಪರ್ಯಾಯವಾಗಿ ಅಂತಂದ್ರೆ ಈ ಒಂದು ಕರಣಗಳಿಗೆ ಪರ್ಯಾಯವಾಗಿ ತೇಜೋ ಮಾತ್ರೆ ಅಂತ ಹೇಳಿದೆ. ತೇಜೋ ಮಾತ್ರ ಅಂತಂದ್ರು ಒಂದೇ, ಕರಣ ಅಂತಂದ್ರು ಒಂದೇ. ಅಲ್ಲಪ್ಪ, ತೇಜೋ ಮಾತ್ರ ಅಂತ ಹೇಳಿದ್ದಾರೆ. ತೇಜೋ ಮಾತ್ರೆಗೂ ಕರಣಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಅಂತನ್ನೋದಕ್ಕೂ ಹೇಗೆ ಸಂಬಂಧ ಅಂತಂದ್ರೆ, ಸ್ವಾಮಿ ಮುಂದೆ ನೋಡಿ. ಏನು? ಅದೇ ವಾಕ್ಯದಲ್ಲಿ ಮುಂದೆ ನೋಡಿ. ಏನು? ವಾಕ್ಯ ಶೇಷೆ ಚಕ್ಷುರಾದಿ ಸಂಕೀರ್ತನ. ಮುಂದಿನ ಭಾಗದಲ್ಲಿ ಅದನ್ನೇ ಮುಂದುವರಿದು ಏನ್ ಹೇಳಿದ್ದಾರೆ? ಈ ತೇಜೋ ಮಾತ್ರ ಶಬ್ದದಿಂದ ಚಕ್ಷುರಾದಿ ಕಣ್ಣೆ ಮುಂತಾದವುಗಳನ್ನು ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿಯಾಗಿ ನೋಡಿ ಸ್ವಾಮಿ. ಆದ್ದರಿಂದ ಇವನು ತೇಜೋ ಸ ಏತಾಹ ತೇಜೋ ಮಾತ್ರ ಸಮಭ್ಯಾಸದಾನ ಅಂತ ಹೇಳಿರುವುದರಿಂದ ಎಲ್ಲಿ ಹೇಳಿದ್ದೆ? ಏನ್ ಹೇಳಿದಂತಾಯಿತು? ಕರಣೋಪಾದಾನವನ್ನ ಹೇಳಿದ್ದಾಯಿತು ಅಷ್ಟೇ. ಇದರಂತೆ ಕಂಠೋಕ್ತವಾಗಿ ಮುಂದೆ ಭೂತೋಪಾದಾನವನ್ನು ಹೇಳಿಲ್ಲ. ಭೂತ ಸೂಕ್ಷ್ಮಗಳನ್ನು ಕೂಡ ತೆಗೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಹೇಳಿಲ್ಲ. ಕೇವಲ ತೇಜೋ ಮಾತ್ರ ಅಂದ್ರೆ ಕರಣೋಪಾದಾನವನ್ನು ಮಾತ್ರ ಹೇಳಿದ್ದಾರೆ, ಭೂತೋಪಾದಾನವನ್ನು ಹೇಳಿಲ್ಲ. ಆದ್ದರಿಂದ ಇವನು ಭೂತ ಸೂಕ್ಷ್ಮಗಳೊಡನೆ ಹೋಗುವುದಿಲ್ಲ. ಭೂತ ಸೂಕ್ಷ್ಮಗಳನ್ನ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ ಅಂತ ಹೇಳ್ಬಿಟ್ಟ. ನೈವಂ ಭೂತ ಮಾತ್ರೋಪಾದಾನ ಸಂಕೀರ್ತನ ಮಸ್ತಿ. ಇಲ್ಲಿ ಎಲ್ಲಾದರೂ ಒಂದು ಕಡೆ ಹೀಗೆ ತೇಜೋ ಮಾತ್ರ ಸಮಭ್ಯಾಸದಾನ ಅಂತ ಹೇಳಿದ್ದಾರೆ. ಆ ತೇಜೋ ಮಾತ್ರೆ ಅಂತಂದ್ರೆ ಏನು ಅಂತಂತಲೂ ಹೇಳಿದ್ದಾರೆ. ಏನು? ಚಕ್ಷುರಾದಿಗಳು ಅಂತಲೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಚಕ್ಷುರಾದಿಗಳು ಯಾವುದು? ಅದು ಕರಣ ಅಂತಲೂ ಹೇಳಿದ್ದಾರೆ ಕಂಠೋಕ್ತವಾಗಿ. ಇಷ್ಟೆಲ್ಲ ಹೇಳಿ ಕರಣೋಪಾದಾನವನ್ನು ಹೇಳಿದ್ದಾರೆ. ಕರಣಗಳ ಸಹಿತ ಹೋಗುತ್ತಾನೆ ಅಂತ ಹೇಳಿದೆ. ಎಲ್ಲೂ ಕೂಡ ಈ ರೀತಿಯಾಗಿ ನೈವಂ ಏವಂ ಈ ರೀತಿಯಾಗಿ ಇದನ್ನು ತೆಗೆದುಕೊಂಡು ಹೋಗುತ್ತಾನೆ ಎಂದು ಹೇಳಿರುವಂತೆ ಭೂತೋ ಮಾತ್ರ ಉಪಾದಾನ ಸಂಕೀರ್ತನ ವಸ್ತು. ಭೂತ ಸೂಕ್ಷ್ಮಗಳನ್ನು ಕೂಡ ತೆಗೆದುಕೊಂಡು ಹೋಗುತ್ತಾನೆ, ಭೂತ ಸೂಕ್ಷ್ಮಗಳೊಡನೆ ಹೋಗುತ್ತಾನೆ ಎಂಬ ಯಾವ ಪದವನ್ನು ಶಬ್ದವೂ ಇಲ್ಲ. ಮತ್ತೆ ಸುಲಭ ಅಷ್ಟ ಸರ್ವತ್ರ ಭೂತ ಮಾತ್ರ. ಅಲ್ಲ ಸ್ವಾಮಿ, ಭೂತ ಮಾತ್ರಗಳನ್ನ ಯಾಕೆ ತೆಗೆದುಕೊಂಡು ಹೋಗ್ಬೇಕು? ಇವಾಗ ಜೀವ ಇದ್ದಾನೆ. ಇವಾಗ ಏನಾಗಿದೆ? ಈ ಒಂದು ಶರೀರ ನಮಗಿದೆ. ಈ ಶರೀರ ಇದೆ ಅಂತ ಹೇಳಿ ಎಲ್ಲಿ ಪ್ರಾರಂಭವಾಯ್ತಿದ್ದು? ಆವತ್ತು ಶುಕ್ರ ಶೋಣಿತ ಕೂಡ್ಕೊಂತೋ ಗರ್ಭಾಧಾನ ಆಯ್ತೋ ಆವತ್ತು ಪ್ರವೇಶ ಆಯ್ತು. ಯಾರು? ಪ್ರಾಣನ ಪ್ರವೇಶ ಇದೆ ನೋಡೋದಲ್ಲ, ಪ್ರಾಣನ ಪ್ರವೇಶ ಆವತ್ತೇ ಆಯ್ತು. ಅವನಿಲ್ಲ ಅಂದ್ರೆ ಅದು ಕೆಟ್ಟ ಹೋಗ್ತಾ ಇತ್ತು. ಆದ್ಮೇಲೆ ಏನಾಯ್ತು? ಕರಣಗಳು ಬಂದವು, ಈ ಭೂತಗಳು ಬಂದವು. ಯಾವುದು? ಭೌತಿಕವಾದ ಒಂದು ಎಲ್ಲ ಒಂದು ಯಾವ ಕಣ್ಣು ಕಿವಿ ಭೂತ. ಕಣ್ಣು ಕಿವಿ ಅಂದ್ರೆ ಆ ಭೌತಿಕ ವಸ್ತುತಃ ಅವೆಲ್ಲ ಏನಾಯ್ತು? ಅದ್ರ ಜೊತೆ ಬಂದ್ವು, ಬೆಳ್ಕೊಂಡು ಬಂತು. ಗರ್ಭದಲ್ಲಿ ಬೆಳ್ಕೊಂಡು ಬಂತು, ಪ್ರತಿಯೊಂದು ಬೆಳ್ಕೊಂಡು ಬಂತು. ಮಗು ಜನ್ಮ ತಾಳತು, ಏನು ಎಲ್ಲ ಬಂತು. ಕಣ್ಣು ಕಿವಿ ಮುಂಗಬೈ ಭೌತಿಕವಾಗಿ ಎಲ್ಲ ಬಂತು. ತೆಗೆದುಕೊಂಡು ಹೋಗೋದೇ ನೀವಲ್ಲಿ. ಆದ್ದರಿಂದ ಎಲ್ಲಿ ಯಾವ ಶರೀರವು ಸೃಷ್ಟವಾಗುತ್ತದೆಯೋ ಅಲ್ಲಿ ಈ ಭೂತಗಳು ಏನಾಗುತ್ತೆ? ಸ್ವಾಭಾವಿಕವಾಗಿ ಬರುತ್ತೆ ಸ್ವಾಮಿ, ತೆಗೆದುಕೊಂಡು ಹೋಗ್ಬೇಕಾಗಿಲ್ಲ. ಏನಾದರೂ ಕೂಡ ಒಂದು ದೇಹಾಂತರ ಮಾಡಿದ್ನಪ್ಪ, ಪಂಚಾಗ್ನಿ ಬೇಡ ಬಿಡಿ. ಸಾಮಾನ್ಯ ಮನುಷ್ಯ
ಈಗ ಹೋದ ಶರೀರ ಬಿಟ್ಟ, ಯಾವಾಗ ಇನ್ನೊಂದು ಶರೀರ ಪಡ್ಕೊಂಡ, ಇನ್ಯಾವ ಪಡ್ಕೊಂಡ್ರೆ ಇಲ್ಲಿ ಏನಾದ್ರು ಕಣ್ಣು ಕಿವಿ ಮೂಗು ತಗೊಂಡೋಗ್ತಾನ? ಏನೂ ಇಲ್ಲ. ಅಲ್ಲಾದ್ರೆ ಸಿಕ್ಕುತ್ತೆ ಅವನಿಗೆ, ಅದೇ ಬೆಳ್ಕೊಳ್ಳುತ್ತೆ. ಅದ್ಯಾಕೆ ತಗೊಂಡೋಗ್ಬೇಕು? ಮತ್ತೆ ಇನ್ನೇನ್ ತಗೊಂಡೋಗ್ಬೇಕು ಅಂದ್ರೆ ಅದರ ಒಂದು ಕರಣಗಳು, ಅದರ ಶಕ್ತಿ, ಕಣ್ಣಿನ ಶಕ್ತಿ ಅವೆಲ್ಲ ಇದೆಯಲ್ಲ, ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಯಾಕೆ? ಅವೆಲ್ಲವೂ ಕೂಡ ಅನೂಚಾನವಾಗಿ ಬರ್ತಕ್ಕಂಥದ್ದು. ಎಲ್ಲ ಅಂಶಗಳು ಕೂಡ ಅನೂಚಾನವಾಗಿ ಬರುತ್ತೆ. ಅದನ್ನೇ ನಾವೇನಂತ ಹೇಳ್ತೇವೆ ಇಲ್ಲಿ ನಮ್ಮ ಇಂಗ್ಲಿಷ್ನಲ್ಲಿ ಹೇಳ್ಬಿಡ್ತೇವೆ, ನೋಡ್ರಿ ಅವನಿಗೆ ಏನು ಈ ತರ ಅವನಿಗೆ ಹೆಲ್ದಿಟ್ರಿ ಕಣ್ರಿ ಅದು ಅಂದ್ಬಿಡ್ತು. ಅಂದ್ರೇನು? ಅವನಿಗೆ ಅನೂಚಾರ ಬಂದಿರತಕ್ಕಂಥದ್ದು. ಏನು ಹಿಂದೆಯೂ ಇತ್ತು, ಈರು ತಗೊಂಡ್ಬಂದ, ಮುಂದೆಯೂ ತಗೊಂಡು ಹೋಗ್ತಾನೆ. ಆದರೆ ಇದು ಕಣ್ಣು ಕಿವಿ ಮೂಗುಬಾಯಿ ಭೌತಿಕವಾದ ಕಣ್ಣು ಕಿವಿ ಅದೇ ತಗೊಂಡು. ಆದ್ದರಿಂದ ಏನಾಗುತ್ತೆ? ಸುಲಭಾಷ್ಟ ಸರ್ವತ್ರ ಭೂತ ಮಾತ್ರ. ಅಯ್ಯೋ, ಎಲ್ಲ ಕಡೆನೇನು ಎಲ್ಲೆಲ್ಲಿ ಶರೀರವನ್ನು ಪಡೆದುಕೊಳ್ಳುತ್ತಾನೋ ಅಲ್ಲೆಲ್ಲ ಸುಲಭವಾಗಿ ಭೂತ ಮಾತ್ರಗಳು ನಮಗೆ ಆಗಿರುತ್ತೆ. ಅವನಿಗೆ ಕರ್ಕೊಂಡು ಯಾಕೆ ಹೋಗ್ಬೇಕು? ಮತ್ತು ಯತ್ರ ಇವ ದೇಹ ಆರಬ್ಧವ್ಯ ತತ್ರೈವ ಸಂತಿ. ಎಲ್ಲಿ ದೇಹ ಆರಬ್ಧವಾಗುತ್ತೋ ಅದೇ ಇದೆಯಲ್ಲ ಮೊಟ್ಟ ಮೊದಲು, ಅಲ್ಲಿಂದಲೇ ಅವು ಇರ್ತವೆ. ಅವು ಹೋಗ್ತಾನೆ ಮೊಟ್ಟ ಮೊದಲು ಎಲ್ಲಿ ಇವೊಂದು ಆಯಿತು, ಸಂಯೋಗ ಆಯಿತು, ಶುಕ್ಲಶೋಣಿಕ. ಆಮೇಲೆ ಏನಾಯಿತು? ಅದು ಆ ಪ್ರಾಣ ಸೇರ್ಕೊಂತಲ್ಲಿ ಅದೇನಾಯಿತು? ಭ್ರೂಣವಾಗಿ ಕನ್ವರ್ಟ್ ಆಯಿತು. ಭ್ರೂಣವಾಗಿ ಯಾವಾಗ ಆಯಿತೋ ಆವಾಗಲೇ ಅದಕ್ಕೆ ಎಲ್ಲವೂ ಕೂಡ ಪ್ರಾಪ್ತವಾಗಿ ಬಿಡುತ್ತೆ. ಅದು ಏನಾಗಿರುತ್ತೆ? ವ್ಯಕ್ತವಾಗಿರೋದಿಲ್ಲ ಅಷ್ಟೆ. ಅದು ಏನು ವಿಕಾಸವಾಗಿರುವುದಿಲ್ಲ, ವಿಕಸಿತವಾಗಿರುವುದಿಲ್ಲ. ಮತ್ತೇನಾಗಿದ್ದಲ್ಲಿ ಸಂಕುಚಿತವಾಗಿರುತ್ತೆ. ಸಂಕುಚಿತವಾಗಿದ್ದದ್ದು ಅಲ್ಲಿ ಮತ್ತೆ ಮತ್ತೆ ವಿಕಾಸವಾಗ್ತಾ ಬರುತ್ತೆ. ಯಾಕೆ? ಸಂಕುಚಿತವಾಗಿ ಅಲ್ಲಿ ಇದ್ರೇನೆ ಆ ಮಗುಗೆ ಎಲ್ಲ ವಿಕಾಸವಾಗಿ ಬರ್ತಕ್ಕಂಥದ್ದು. ಒಂದು ಪಕ್ಷ ಇಲ್ಲ ಅಂತ ಇಟ್ಕೊಳ್ಳಿ, ಕೆಲವು ಮಕ್ಕಳಿಗೆ ಏನಾಗುತ್ತೆ? ಕಿರುಬೆರಳು ಇರೋದೇ ಇಲ್ಲ. ನಾವು ನೋಡಿದ್ದೇವೆ. ಏನ್ರಿ ಕಿರುಬೆರಳೆ ಇರುವುದ್ರಿ ಅಂದ್ರೆ ಆ ಭ್ರೂಣಾವಸ್ಥೆದಲ್ಲೇ ಅದಿರ್ಲಿಲ್ಲ. ಅದು ಹಾಗೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಈ ಭೂತೋಪಾದಾನ ಇದೆಯಲ್ಲ, ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗಿಲ್ಲ. ಅದು ಶರೀರ ಪ್ರಾಪ್ತವಾಗ ಉಂಟಾಗುತ್ತೆ, ಅದು ಅಷ್ಟೇ. ಆದ್ದರಿಂದ ಏನಾಗುತ್ತೆ? ತತಶ್ಚ ತಾಸಾಂ ನಯನಂ ನಿಷ್ಪ್ರಯೋಜನಂ. ಅದು ಎಲ್ಲಿ ದೇಹ ಹುಟ್ಟಾಗುತ್ತೋ ಅಲ್ಲೇ ಬರುತ್ತೆ. ಆದ್ದರಿಂದ ಅದನ್ನ ತೆಗೆದುಕೊಂಡು ಹೋಗುವುದು ಎನ್ನುವುದು ನಿಷ್ಪ್ರಯೋಜಕ, ಯಾವ ಪ್ರಯೋಜನವಿಲ್ಲ. ತಸ್ಮಾತ್ ಅಸಂಪರಿಷ್ವಕ್ತೋ ಯಾತಿ ಇತಿ. ಆದ್ದರಿಂದ ಇವನು ಅಸಂಪರಿಷ್ವಕ್ತನಾಗಿ ಯಾವ ಭೂತ ಸೂಕ್ಷ್ಮಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಎಲ್ಲ ಭೂತ ಸೂಕ್ಷ್ಮಗಳಿಂದಲೂ ಕೂಡ ಅಸಂಪರಿಷ್ವಕ್ತನಾಗಿ ಇವನು ಹೋಗ್ತಾನೆ ಅಂತ ಹೇಳಿ ಈ ಒಂದು ಪೂರ್ವ ಪಕ್ಷವನ್ನು ಹೇಳ್ತಾರೆ. ಇದಕ್ಕೆ ಹೇಳ್ತಾರೆ ನೋಡಿ, ಇಲ್ಲಿ ದೇಹಾಂತರಕ್ಕಾಗಿ, ಅದೇನು ಶರೀರಾಂತರಕ್ಕಾಗಿ ಇವನೇನ್ ಮಾಡ್ತಾನೆ? ಈ ಭೂತ ಸೂಕ್ಷ್ಮಗಳನ್ನ ಒಯ್ಯುತ್ತಾನೆ. ನಮಗೆ ಇರ್ತಕ್ಕಂಥ ಕಿವಿ ಹಾಗೆ ಅಲ್ಲ, ಅದು ದೊಡ್ಡ ಕಿವಿ ತಗೊಂಡು ಹೋಗಿ ಆ ಥರ ಅಲ್ಲ. ಭೂತ ಸೂಕ್ಷ್ಮಗಳನ್ನ ತೆಗೆದುಕೊಂಡು ಹೋಗುತ್ತಾನೆ. ಅಂದ್ರೇನು? ಹೇಗೆ ನೋಡಿ, ಒಂದು ಸಾರಿ ಇದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಎಲ್ಲಿಂದ ಬಂತು, ಯಾವಾಗ ಹುಟ್ಟಿತು ಗೊತ್ತಿಲ್ಲ. ಯಾವುದೋ ಬಂದಿದೆ. ಆ ಬಂದಿದ್ದೇನಾಗಿದೆ? ಅನೂಚಾನವಾಗಿ ಅದೇ ಮುಂದುವರಿತಾ ಇರುತ್ತೆ. ಹಾಗಿದ್ರೆ ಮಾತ್ರ ಧರ್ಮ ಕರ್ಮ ಎಲ್ಲ ಹೊಂದುತ್ತೆ. ಹಾಗಿಲ್ಲದೆ ಬೇರೆ ಆಗ್ಬಿಟ್ರೆ ಹೇಗಾಗುತ್ತೆ? ಇವಾಗ ಈ ಶರೀರದಲ್ಲಿ ಒಂದು ಧರ್ಮ ಮಾಡ್ತಾನೆ, ಅನುಭವಿಸೋ ಇನ್ನೊಂದು ಆಗ್ಬಿಟ್ರೆ ಹಾಗಾಗುವುದಿಲ್ಲ, ಒಂದೇ. ಆದ್ದರಿಂದ ಈ ಭೂತ ಸೂಕ್ಷ್ಮ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಕ್ಕಂಥದ್ದು ಈ ಸಿದ್ಧಾಂತವಾಗ ನೋಡೋಣ. ಏವಂ ಪ್ರಾಪ್ತೆ ಪಠತ್ಯಾಚಾರ್ಯ ತದಂತರ ಪ್ರತಿಪತ್ತೌ ರಮ್ಮತಿ ಸಂಪರಿಷ್ವಕ್ತಃ. ಸಂಪರಿಷ್ವಕ್ತಃ ಅಂತೇನು? ಬ್ರಹ್ಮತಿ. ಬ್ರಹ್ಮತಿ ಅಂದ್ರೆ ಗಚ್ಚತಿ ಅಂತ.
ಹೀಗೆ ಪೂರ್ವ ಪಕ್ಷವು ಬಂದುದಗಲಾಗಿ ಪಠತಿ ಆಚಾರ್ಯೋ ಬಾದರಾಯಣಃ. ಆಚಾರ್ಯರಾದ ಬಾದರಾಯಣರು ಹೇಳ್ತಾರೆ, ತದಂತರ ಪ್ರತಿಪತ್ತೌ ರಂಭತಿ ಸಂಪರಿಷ್ಪಕ್ತ. ಸಂಪರಿಷ್ಪಕ್ತ ಸನ್ ರಂಭತಿ ಗಚ್ಚತಿ. ತದಂತರ ಪ್ರತಿಪತ್ತೌ ಅಂದ್ರೇನು? ದೇಹಾಂತರ ಪ್ರತಿಪತ್ತೌ, ದೇಹವನ್ನು ಪಡೆಯುವಾಗ ಹೊಸ ದೇಹವನ್ನು ಪಡೆಯುವಾಗ ನೋಡಿ ಏನು, ದೇಹ ಬೀಜೈ ಭೂತ ಸೂಕ್ಷ್ಮೈ ಸಂಪರಿಷ್ಪಕ್ತ ರಂಭತಿ ಗಚ್ಚತಿ. ಬೇರೆ ದೇಹವನ್ನು ಶರೀರವಾಗ ಭೂತ ಸೂಕ್ಷ್ಮಗಳಿಂದ, ಯಾವುದು ಭೂತ ಸೂಕ್ಷ್ಮ? ಆ ಭೂತ ಸೂಕ್ಷ್ಮಗಳೇ ದೇಹ ಬೀಜ. ದೇಹ ಬೀಜ ಅಂದ್ರೇನು? ದೇಹಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೌದ್ ತಾನೆ? ಇವಾಗ ಈ ಶರೀರೇಂದ್ರಿಯ ಈ ಶರೀರ ಅಂತ ಒಂದು ಬರಬೇಕಾದ್ರೆ ಏನಾಗ್ಬೇಕು? ಅದಕ್ಕೆ ಎಲ್ಲ ಕಣ್ಣು ಕಿವಿ ಅವಯವಗಳು ಅಂತ ಇರ್ಬೇಕು ತಾನೆ. ಅವಯವಗಳು ಎಲ್ಲ ಒಂದಾಗಿದ್ದಾಗ ಮಾತ್ರ ಶರೀರ ಅಂತ ಆಗತ್ತೆ. ಅವಕ್ಕೆ ಯಾವುದು ಇಲ್ಲದೆ ಇರುವ ಏನ್ ಶರೀರ? ಅದಕ್ಕೆ ಈ ಭೂತ ಸೂಕ್ಷ್ಮ ಅಂದ್ರೇನು? ದೇಹ ಬೀಜ, ದೇಹಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಈ ದೇಹಕ್ಕೆ ಕಾರಣವಾಗಿರತಕ್ಕಂತಹ ಅಂದ್ರೆ ಒಂದು ದೇಹ ಶರೀರ ಅಂತ ಹೇಳೋದಕ್ಕೆ ಕಾರಣ ಬೇಕು. ಏನ್ ಕಾರಣ? ಅವಯವ ಇದೆ ಅಷ್ಟೇ, ಅದೇ ಕಾರಣ. ಆದ್ದರಿಂದ ಇಂತಹ ಭೂತ ಸೂಕ್ಷ್ಮಗಳಿಂದ ಸಂಪರಿಷ್ವಕ್ತ, ಅದರಿಂದ ಕೂಡಿಕೊಂಡವನಾಗಿ ರಂಹತಿ ಗಚ್ಚತಿ ಇತಿ ಅವಗಂತವ್ಯಂ. ರಂಹತಿ ಅವನು ಪ್ರಯಾಣ ಮಾಡುತ್ತಾನೆ, ಗಚ್ಚತಿ ಹೋಗುತ್ತಾನೆ. ಕುತಃ ಇದು ಹೇಗೆ ಗೊತ್ತಾಗುತ್ತೆ ಸ್ವಾಮಿ? ಹಾಗೆ ಶರೀರ ಅಂತರ ಹೇಗೆ ಗೊತ್ತಾ? ಪ್ರಶ್ನೆ ನಿರೂಪಣ. ಪ್ರಶ್ನೆ ನಿರೂಪಣ, ಪ್ರಶ್ನ ಪ್ರತಿವಚನ, ಪ್ರಶ್ನ ಪ್ರತಿವಚನ ಹೀಗೆ ಗೊತ್ತಾಗುತ್ತೆ. ಇದರ ಒಂದು ವಿಸ್ತೃತವಾದ ಭಾಗ ಇಲ್ಲಿದೆ. ಅಲ್ಲಿ ಛಾಂದೋಗ್ಯದಲ್ಲಿ ಪಂಚಾಗ್ನಿ ವಿದ್ಯೆ ಇದೆಯಲ್ಲ, ಅಲ್ಲಿ ಬರುತ್ತೆ. ಆ ಒಂದು ಸಂದರ್ಭವನ್ನ ಅನುವಾದ ಮಾಡಿಕೊಂಡು ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದಾರೆ. ಏನಾಯ್ತು ಇಲ್ಲಿ? ಆ ಪಂಚಾಗ್ನಿ ಅಂದ್ರೇನು? 5 ಜನ ಅಗ್ನಿಗಳು, 5 ಆಹುತಿಗಳು. ಹೌದ್ ತಾನೆ? ಅಗ್ನಿಗಳು ಯಾವುದು, ಆ ಆಹುತಿಗಳು ಯಾವುದು ಅಂತ ಅನ್ನೋದನ್ನ ಹೇಳ್ತಾರೆ. ಅಲ್ಲೇ ಹೇಳಿದ್ದಾರಲ್ಲಿ ಏನು ನೋಡಿ, ಏನ್ ಹೇಳಿದ್ರು? ಪ್ರಶ್ನೆ ಏನು? ವೇತ್ಥ ಯಥಾ ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ. ನಿನಗೆ ಗೊತ್ತಿದೆಯೇನಪ್ಪ ಏನು? ಯಥ ಹೇಗೆ? ಪಂಚಮ್ಯಾಂ ಆಹುತೌ, ಪಂಚಮ್ಯಾಂ ಅಂದ್ರೆ 5ನೆಯ ಆಹುತಿಯಲ್ಲಿ. 5ನೆಯ ಆಹುತಿ ಅಂತಂದ್ರೆ ಯಾವುದು? 5ನೆಯ ಆಹುತಿ ಅಂತಂದ್ರೆ 5ನೇ ಅಗ್ನಿ ಇರ್ಬೇಕು. 5ನೇ ಅಗ್ನಿಯಲ್ಲಿ 5ನೇ ಅಗ್ನಿ ಯಾವುದು? 5ನೇ ಅಗ್ನಿಯೇ ಯೋಷಿತ್ತು ಸ್ತ್ರೀ, ಅವಳು ಸ್ತ್ರೀ. ಆದ್ರೇನು ಅಲ್ಲಿ ಏನಾಗುತ್ತೆ? ಪಂಚಮ್ಯಾಂ ಆಹುತೌ, ಅಲ್ಲಿ ಆಹುತಿಯನ್ನು ಕೊಡ್ತಾನೆ. ಅಲ್ಲಿ ಬಂದಿದೆಯಲ್ಲ ಹಿಂದ್ರ ಭಾಗ, ಆ ಒಂದು ಏನು ಗರ್ಭ ಆಧಾನ, ಅಲ್ಲಿಂದ ಜನನ ಹೇಗಾಗುತ್ತೆ, ಅಲ್ಲಿ ಗತಿ ಹೇಗಾಗುತ್ತೆ ವಿಸ್ತಾರವಾಗಿ ಬಂದಿದೆ. ಅದನ್ನು ನಾವು ನೋಡಿದ್ದೇವೆ ಹಿಂದೆ. ಅದ್ರಲ್ಲಿ ಅದೇನಿದ್ರು ನೋಡಿ, ಪುರುಷ ಆಹುತವು ಪಂಚಮ್ಯ ಆಪಹ. ಆಪಹ ಅಂದ್ರೆ ಅಪ್ಪು, ನೀರು ಪುರುಷ ವಚಸ್ಸೋ ಭವಂತಿ, ಇದು ಪುರುಷ ವಚಸ್ಸಾಗುತ್ತದೆ ಅಂತ ಅನ್ನೋದು ಹೇಗೆ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ನಿರೂಪಣಂ ಪ್ರತಿವಚನಂ. ಅದಕ್ಕೆ ಪ್ರತಿವಚನವನ್ನು ಹೇಳ್ತಾ ಏನಾಗುತ್ತಾನೆ? 5 ಅಗ್ನಿಗಳು ಯಾವುದು? ದ್ಯುಪರ್ಜನ್ಯ ಪೃಥ್ವಿ ಪುರುಷ ಯೋಗಶಿತ್ಸು. ತ್ರಿಲೋಕ, ಪರ್ಜನ್ಯ, ಪೃಥಿವಿ, ಪುರುಷ, ಯೋಷಿತ್ತು 5. ಇದು ಪಂಚಸು ಅಗ್ನಿಷು, 5 ಅಗ್ನಿಗಳಿದು. ಇದರಲ್ಲಿ ಹೋಮ ಮಾಡ್ತಾನೆ. ಹೋಮ ಮಾಡ್ತಾನೆ ಅಂದ್ರೆ ಏನು? ಶ್ರದ್ಧಾ ಸೋಮ ವೃಷ್ಟಿ ಅನ್ನರೇತೋ ರೂಪ ಅಂದ್ರೇನು? ದ್ಯುಲೋಕದಲ್ಲಿ ಶ್ರದ್ಧೆಯನ್ನು ಹೋಮ ಮಾಡ್ತಾನೆ. ಮತ್ತೆ ಪರ್ಜನ್ಯದಲ್ಲಿ, ಪರ್ಜನ್ಯ ಲೋಕದಲ್ಲಿ ಸೋಮವನ್ನು, ಪರ್ಜನ್ಯಾಗ್ನಿಯಲ್ಲಿ ಹೋಗಿ ಸೋಮವನ್ನು ಹೋಮ ಮಾಡ್ತಾನೆ. ಪೃಥಿವ್ಯಗ್ನಿಯಲ್ಲಿ ವೃಷ್ಟಿಯನ್ನು ಹೋಮ ಮಾಡ್ತಾನೆ. ಪುರುಷನಲ್ಲಿ ಅನ್ನವನ್ನು ಹೋಮ ಮಾಡ್ತಾನೆ.
ಮತ್ತೆ ಯೋಷಿತು ಸ್ತ್ರೀಯಲ್ಲಿ ರೇತಸ್ಸನ್ನು ಹೋಮ ಮಾಡುತ್ತಾನೆ. ಹೌದಾನೆ? ಇದು ಪಂಚಾಯತ್ ವಿದ್ಯೆಯಲ್ಲಿ ಬಂದಿದೆ. ಇಲ್ಲಿ ಹೀಗೆ ಇದು ಐದನೇ ಆಹುತಿ ಯಾವುದು? ಯೋಷಿತ್ತು ಮತ್ತೆ ರೇತಸ್ಸು. ಇವೆರಡೂ ಕೂಡ ಯೋಷಿತ್ತು ಅಗ್ನಿ, ರೇತಸ್ಸು ಆಹುತಿ ಕೊಡ್ತಾನೆ. ತಸ್ಮಾತ್ ಪಂಚಾಹುತಿ ದರ್ಶಯಿತು, ಯಾವ್ದು ಹೇಳಿ ಈತಿತು ಪಂಚಮ್ಯಾಂ ಆಹುತೌ ಆಪಃ ಪುರುಷವಚಸೋ ಭವಂತಿ. ಪಂಚಮ್ಯಾಂ ಆಹುತೌ ಅಂದ್ರೆ ಐದನೆಯ ಆಹುತಿಯಲ್ಲಿ ಈ ಆಪಹ ಅಂದ್ರೆ ಈ ನೀರುಗಳು, ನೀರುಗಳು ಅಂತ ಬಹುವಚನ, ಆಪ ನಿತ್ಯ ಬಹುವಚನ. ಅದು ನೀರು ಪುರುಷವಚಸ್ಸಾಗಿ ಆಗುತ್ತದೆ ಎಂದು ಹೇಳಿದ್ದಾರೆ. ಅಲ್ಲಿಂದ ಮುಂದೆ ಗರ್ಭ ಜನ್ಮ ಆಯಿತು, ಅದು ಹೇಳಿ ಪುರುಷ ಅಂತ ಹೇಳಿದ್ದಾರೆ. ತಸ್ಮಾತ್ ಆದ್ದರಿಂದ ಅದ್ಭಿ ಪರಿವೇಷ್ಟಿತೋ ಜೀವೋ ಬ್ರಹ್ಮತಿ ವ್ರಜತಿ ಇತಿ ಗಮ್ಯತೆ. ಆದ್ದರಿಂದ ಅದ್ಭಿ ಪರಿವೇಷ್ಟಿತೋ ಜೀವ, ಅದ್ಭಿ ಅಂದ್ರೆ ಈ ನೀರು ಅಂತ ಏನಿದೆ ಅದರಿಂದ ಪರಿವೇಷ್ಟಿತನಾಗಿ ಜೀವನು ಹೋಗುತ್ತಾನೆ ಎಂಬುದಾಗಿ ಹೇಳಿದೆ. ಯಾಕೆ? ಅಲ್ಲಿಂದ ಮುಂದೆ ಅವನು ಜೀವರೂಪ ಮಾಡ್ತಾನೆ. ಆ ಕೊನೆಯ ಆಹುತಿ ಯಾವುದು? ಅದೇ ಅಪ್ಪು ರೇತಸ್ಸು. ಯಾಕೆ? ಆಪೋ ರೇತೋ ಭೂತ್ವ ಕೃಷ್ಣಂ ಪ್ರಾವಿಶತ್. ಅಗ್ನಿಜಲ್ ಅದು ಈ ತರ ಹೇಳಿದಲ್ಲ, ಆಪ ನೀರುಗಳು ರೇತಸ್ಸಾಗಿ ಆ ಪುರುಷ ಜನನಾಂಗವನ್ನು ಪ್ರವೇಶ ಮಾಡ್ತು ಅಂತ ಹೇಳಿದ್ದಾರೆ. ಅಂತ ಹೀಗೆ ಹೇಳ್ತಿರಿಂದ ಪುರುಷವಸ್ತು ನನು ಅನ್ಯಾಶ್ರುತಿ ಜಲೂಕಾವತ್ ಪೂರ್ವದೇಹಂ ನ ಮುಂಚತಿ ಯಾವತ್ ನ ದೇಹಾಂತರಂ ಆಕ್ರಮತಿ ಇತಿ ದರ್ಶಯತಿ ತದ್ಯಥ ತೃಣಜಲಾಯುಕ. ನೋಡಿ ಸ್ವಾಮಿ, ನೀವು ಛಾಂದೋಗ್ಯದಲ್ಲಿ ಸೇರ್ಕೊಂಡು ಹೇಳ್ಬಿಟ್ಟು ಇದನ್ನು ಹೇಳ್ಬಿಟ್ರಿ. ಆದ್ರೆ ಬೃಹದಾರಣ್ಯಕದಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಜಲೂಕಾವತ್, ಜಲೂಕ ಏನು ಈ ಜಿಗ್ಣೆ ಅಂತ ಇರುತ್ತಲ್ಲ ಅದು, ಆ ಥರ ಅದು ಪೂರ್ವದೇಹಂ ಹಿಂದಿನ ದೇಹವನ್ನ ಇವನು ಬಿಡುವುದಿಲ್ಲ. ಎಲ್ಲಿಯವರ ಬಿಡೋದಿಲ್ಲ ಅಂತಂದ್ರೆ ಇವನು ಯಾವತ್ತಿನವರೆಗೆ ಮತ್ತೊಂದು ದೇಹವನ್ನು ಆಕ್ರಮಿಸುವುದಿಲ್ಲವೋ ಆವತ್ತಿನವರೆಗೂ ಕೂಡ ಈ ದೇಹವನ್ನು ಇವನು ಬಿಡುವುದಿಲ್ಲ ಅಂತ ಹೇಳಿ ದೇಹಾಂತರ ಆಕ್ರಮಿಸಿ ಸದ್ಯಥ ತೃಣಜಲಾಯುಕ್ತ ಅದು ಮಂತ್ರವನ್ನು ಹೇಳಿ ತೃಣಜಲಾಯುಕ್ತ ಆಯಿತು. ತತ್ರಾಪಿ ನೋಡಪ್ಪ, ಹಾಗೆ ಹೇಳಿದ್ದರೂ ಕೂಡ ಅಲ್ಲಿ ಏನು ಅಪರಿವೇಷ್ಟಿತ ಸೇವ, ಅಪರಿವೇಷ್ಟಿತ ಸೇವ ಅಂದ್ರೆ ಅದ್ಭಿ ಪರಿವೇಷ್ಟಿತ ಸೇವ ಅಂತ ಅರ್ಥ. ನೀರಿನಿಂದ ಪರಿವೇಷ್ಟಿತನಾಗಿ ಈ ಜೀವ ಏನಾಗಿದೆ? ಅಪರಿವೇಷ್ಟಿತ ಇದೆ. ಅದು ಜೀವ ನೀರಿನಿಂದ ಪರಿವೇಷ್ಟಿತನಾಗಿ ಏನಾಗಿದೆ? ಆ ಕರ್ಮೋಪಸ್ಥಾಪಿತ ಪ್ರತಿಪತ್ತವ್ಯ ದೇಹ, ಕರ್ಮೋಪಸ್ಥಾಪಿತ ಅವನು ಕರ್ಮಗಳಿಗೆ ಅನುಸಾರವಾಗಿ ಪಡೆಯಬೇಕಾದ ದೇಹ ಇದೆಯಲ್ಲ ಯಾವುದು, ಅದನ್ನ ವಿಷಯ ಭಾವನಾ ದೀರ್ಘೀಭಾವ ಮಾತ್ರ. ಅವನೇನೋ ಕರ್ಮ ಉಪಾದನೆ ತಕ್ಕಂತೆ ಅವನ ಶರೀರ ಪಡ್ಕೊಳ್ಬೇಕು. ಆ ಶರೀರವನ್ನ ಕರ್ಮೋಪಾಸನೆಗೆ ತಕ್ಕಂತೆ ಪಡೆದುಕೊಳ್ಳುವವರೆಗೂ ಎಂಬುದಾಗಿ ಆ ಒಂದು ದೈರ್ಘ್ಯ ಇದೆಯಲ್ಲ ಅದನ್ನ ಹೇಳುವುದಕ್ಕೋಸ್ಕರ ಆ ಜಲೂಕದಂತೆ ಬಿಟ್ಟಿರುವುದಿಲ್ಲ ಅಂತ ಹೇಳಿದ್ದಾರೆ ಹೊರತು ಅಲ್ಲಿಯೂ ಕೂಡ ಈ ಒಂದು ಭೂತ ಸೂಕ್ಷ್ಮವನ್ನು ತೆಗೆದುಕೊಂಡು ಹೋಗುವುದಿಲ್ಲ ಅಂತ ಏನು ಹೇಳಿಲ್ಲ. ಅಲ್ಲಿ ಹೇಳಿರ್ತಕ್ಕಂಥದ್ದು ಇದಕ್ಕೋಸ್ಕರ ಅಷ್ಟೇ. ಯಾತಕ್ಕೆ? ಅವನು ಕರ್ಮ ಮತ್ತೆ ಅಲ್ಲಿ ಇದೆಯಲ್ಲ ಆ ಪೂರ್ವ ಪ್ರಜ್ಞಾ ಮುಂತಾದವುಗಳು, ಸಂಸ್ಕಾರ, ಪೂರ್ವ ಪ್ರಜ್ಞೆ ಎಲ್ಲ ಅದಕ್ಕೆ ತಕ್ಕಂತೆ ಶರೀರ ಅಲ್ಲಿಯವರೆಗೂ ಅಂತ ಹೇಳುವುದಕ್ಕೆ ಹೇಳಿದಾರಷ್ಟೇ ಹೊರತು ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವುದಕ್ಕಲ್ಲ ಅಂತ ಹೇಳಿ. ಆದ್ದರಿಂದ ಯಾವ ವಿರೋಧವೂ ಇಲ್ಲ. ಜಲೂಕ ಯಾವ ಅದು ಜಲೂಕ ಅಂತ ಉಪಮಾನದಿಂದ ಹೇಳಿದ್ದಾರೆ. ಏವಂ ಶ್ರುತ್ಯುಕ್ತೆ
ದೇಹಾಂತರ ಪ್ರತಿಪತ್ತಿ ಪ್ರಕಾರೇ ಸತಿ ಯಾಹ ಪುರುಷಮತಿ ಪ್ರಭವಾ ಕಲ್ಪನಾ. ಹೀಗೆ ಶ್ರುತಿಯು ಕಂಠೋಕ್ತವಾಗಿ ಈ ದೇಹಾಂತರ ಪ್ರತಿಪತ್ತಿ ಪ್ರಕಾರೇ ಅಂದ್ರೆ ದೇಹಾಂತರವನ್ನು ಹೇಗೆ ಪಡೆಯುತ್ತಾನೆ, ಶರೀರ ಅಂದ್ರೆ ಬೇರೆ ಶರೀರವನ್ನು ಹೇಗೆ ಪಡೆಯುತ್ತಾನೆ, ಹೇಗೆ ಹೋಗುತ್ತಾನೆ ಎನ್ನುವುದನ್ನ ನಾವು ಹೇಳೋದಲ್ಲ. ಈಗ ಭೂತ ಸೂಕ್ಷ್ಮ ತೆಗೆದುಕೊಂಡೇ ಹೋಗ್ತಾನೆ. ಈಗ ಹೀಗೆ ನಿಖರವಾಗಿ ಕಂಠೋಕ್ತವಾಗಿ ಹೇಳಿದ್ದರೂ ಕೂಡ, ಹೇಳಿದೆ ಶ್ರುತಿಯಲ್ಲಿ, ಹೇಳಿದ್ದರೂ ಕೂಡ ಏನಾಗಿದೆ ಗೊತ್ತೇನು, ಯಾಹ ಪುರುಷಮತಿ ಪ್ರಭವಾ ಕಲ್ಪನಾ. ಯಾರ ಕೆಲವರಿದ್ದಾರೆ, ಇವತ್ತಿಗೂ ಇದಾರಲ್ಲ ಅವರು, ತಮ್ಮ 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 ಬುದ್ಧಿಗೆ ತೋಚಿದಂತೆ ಪುರುಷಮತಿ ಪ್ರಭವ ಕಲ್ಪನಾ, ಆ ತಮ್ಮ ತಮ್ಮ ಬುದ್ಧಿಗೆ ತೋಚಿದಂತೆ ಕಲ್ಪನೆಯನ್ನು ಮಾಡುತ್ತಾ ಏನನ್ನು ಕಲ್ಪನೆ ಮಾಡ್ತಾ ಇದ್ದಾರೆ, ವ್ಯಾಪಿನಾಂ ಕರಣಾನಾಂ ಆತ್ಮನಶ್ಚ ದೇಹಾಂತರ ಪ್ರತಿಪತ್ತೌ ಕರ್ಮವಶಾತ್ ವೃತ್ತಿಲಾಭಸ್ತತ್ರ ಭವತಿ. ಏನಾಗಿದೆ ನೋಡಿ, ಕೆಲವರು ಹೇಳ್ತಾರೆ ವ್ಯಾಪಿನಾಂ ಕರಣಾನಾಂ, ಈ ವ್ಯಾಪಿಸಿರುವ ಕರಣ ಅಂತ ಏನಿದೆ ಅವರು ಮತ್ತೆ ಆತ್ಮ ಅಂತ ಹೇಳಿದೆ. ಯಾರು ಆತ್ಮ ಅಂದ್ರೆ ಇಲ್ಲಿ ಇಂದ್ರಿಯ ಜೀವ ಅಂತ ಅರ್ಥ, ಮನಸ್ಸು ಎಲ್ಲ ಸೇರ್ಕೊಂಡು ಪೂರ್ತಿ ಸಂಯೋಗ, ಅಲ್ಲಿ ಅವೆರಡು ಸೇರ್ಕೊಂಡು ದೇಹಾಂತರ ಪ್ರತಿಪತ್ತೌ ಅಂದ್ರೆ ಬೇರೆ ದೇಹವನ್ನು ಪಡೆಯುವಾಗ ಕರ್ಮವಶಾತ್, ಅವನು ಹಿಂದೆ ಮಾಡಿದ್ನಲ್ಲ ಕರ್ಮ, ಅದಕ್ಕೆ ತಕ್ಕಂತೆ ಅವನು ಏನ್ ಮಾಡ್ತಾನೆ, ಕರ್ಮವಶಾತ್ ವೃತ್ತಿಲಾಭಸ್ತತ್ರ ಭವತಿ. ಆ ಒಂದು ಕರಣಗಳು ಅವೆಲ್ಲ ಈ ಭೂತಗಳು ಇದೆಯಲ್ಲ, ಅದರ ವೃತ್ತಿ ಲಾಭವಾಗುತ್ತೆ ಅವನಿಗೆ. ವೃತ್ತಿ ಅದೇನು, ವೃತ್ತಿ ಅಂದ್ರೆ ವ್ಯಾಪಾರ, ವ್ಯಾಪಾರದ ಲಾಭವಾಗುತ್ತೆ, ಅದೇ ರೀತಿ ವ್ಯಾಪಾರ ಮಾಡ್ತಾನೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಅಂದ್ರೇನು, ಅದು ಸರಿಯಲ್ಲ ಅಂತ ಶ್ರುತಿ ನಿಖರವಾಗಿ ಹೇಳ್ತಾ ಇದೆ. ಹೀಗೆ ನಾವು ಹೇಳೋದಲ್ಲ, ಅದೇ ರೀತಿ ಭೂತ ಸೂಕ್ಷ್ಮನಿಂದ ಭೂತ ಸೂಕ್ಷ್ಮ ತೆಗೆದುಕೊಂಡು ಹೋಗುತ್ತಾನೆ ಅಂತ. ಹಾಗಿದ್ದರೂ ಕೂಡ ಇವರು ವೃತ್ತಿ ಲಾಭ ಅಂತ ಮಾತ್ರ ಹೇಳ್ತಾರೆ. ಅವನು ವ್ಯಾಪಾರ ಅಂದ್ರೆ ಅದರ ಒಂದು ವ್ಯಾಪಾರ ಇದೆಯಲ್ಲ, ಅದರ ಒಂದು ಪ್ರಾಪರ್ಟಿ, ಅದನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಈ ಭಾಗದಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಸರಿ ಇಲ್ಲ ಅಂತ ಹೇಳಿದ್ದಾರೆ, ಮತ್ತೆ ಬೇರೆ ಕಡೆ ಇಲ್ಲ ಇದು ಸರಿ ಅಂತ ಹೇಳಿದ್ದಾರೆ. ವೃತ್ತಿ ಲಾಭ ಸರಿ ಅಂತ ಹೇಳಿದ್ದಾರೆ. ಇದು ಯಾತಕ್ಕೆ ಡಿಫರೆನ್ಸ್ ಆಫ್ ಒಪಿನಿಯನ್, ಒಬ್ಬರೇ ಗ್ರಂಥಕರ್ತರು ಯಾತಕ್ಕೆ ಹೇಳಿದ್ದಾರೆ ಅಂತ ಅನ್ನೋದು ಗೊತ್ತಾಗಲಿಲ್ಲ. ಇದನ್ನ ವಿದ್ವಾಂಸರು ಪರಿಶೀಲಿಸಬೇಕು ಅಂತ ಬರೀತಾರೆ ಸಾಯಂಕಾಲರು. ಇರ್ಲಿ, ನಮಗೆ ಸಂಬಂಧಪಟ್ಟಿಲ್ಲ. ನೋಡ, ಇದಕ್ಕೆ ಸದ್ಯಕ್ಕೆ ಇಷ್ಟು ಪುರುಷಮತಿ ಒಂದಾಯ್ತು. ಇನ್ನು ಕೇವಲ ಸೇವ ಆತ್ಮನಃ ವೃತ್ತಿ ಲಾಭಸ್ತತ್ರ ಭವತಿ. ಹಿಂದೆ ಅವನು ಹೇಳದ ವ್ಯಾಪಿನಾಂ ಕರಣಾನಾಂ ಆತ್ಮನಶ್ಚ, ಕರಣ ಮತ್ತೆ ಆತ್ಮ ಇವನು ಹೇಳ್ತಾ ಇದ್ದಾನೆ ಕೇವಲ ಆತ್ಮನಃ, ಕೇವಲ ಜೀವನಿಗೆ ಮಾತ್ರ ವೃತ್ತಿ ಲಾಭವಾಗುತ್ತೆ, ಅಂದ್ರೆ ವ್ಯಾಪಾರ ಸಂಸ್ಕಾರ ಲಾಭವಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇಂದ್ರಿಯಾಣಿತು ದೇಹವತ್ತು ಅಭಿನವ ನಿಯಮ ತತ್ರ ತತ್ರ ಭೋಗಸ್ಥಾನ ಉತ್ಪತ್ತಿ. ಇನ್ನು ಕೆಲವರು ಹೇಳ್ತಾರೆ ಇಂದ್ರಿಯಗಳು ಕೂಡ ದೇಹದಂತೆ ಏನಾಗುತ್ತೆ, ಅಭಿನವ ನಿಯಮ, ದೇಹ ಹೊಸದು ಬಂತು, ಹಾಗೆ ಇಂದ್ರಿಯಗಳು ಕೂಡ ಹೊಸದಾಗಿ ಉತ್ಪತ್ತಿಯಾಗಿ ಭೋಗಸ್ಥಾನೆ ಅಂದ್ರೆ ಆಯಾಯ ಭೋಗಸ್ಥಾನಗಳಲ್ಲಿ ಸೇರ್ಕೊಳ್ತದೆ. ಭೋಗಿಸ್ಬೇಕಲ್ಲ ಅವನು, ಸೇರ್ಕೊಂಡು ಕಣ್ಣು ಒಂದ್ ಕಡೆ ನೋಡೋದಕ್ಕೆ, ಕಿವಿ ಕೇಳೋದಕ್ಕೆ, ಹೀಗೆ ಸೇರ್ಕೊಳ್ತದೆ ಅಂತ ಕೆಲವರು ಹೇಳ್ತಾರೆ. ಮತ್ತೆ ಮನ ಏವಕ ಕೇವಲ ಭೋಗಸ್ಥಾನ ಅಭಿಪ್ರತಿಷ್ಠೆ. ಇನ್ ಕೆಲವರು ಹೇಳ್ತಾರೆ ಯಾವುದು ಬರೋದಿಲ್ರಿ, ಕೇವಲ ಮನಸ್ಸು ಮಾತ್ರ ಅದು ಭೋಗಸ್ಥಾನವನ್ನು ಆಕ್ರಮಿಸ್ಕೊಳ್ಳುತ್ತೆ ಅಂತ ಕೆಲವರು ಹೇಳ್ತಾರೆ. ಮತ್ತೆ ಜೀವ ಏವ ಉತ್ಪತ್ತಿ ದೇಹಾಂತರಂ ಪ್ರತಿಪದ್ಯತೆ ಶುಕ ಇವ ವೃಕ್ಷಾಂತರಂ. ಹೇಗೆ ಗಿಣಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಿ ಆಶ್ರಯ ಪಡೆಯೋ ಹಾಗೆ ಈ ಜೀವನು ಈ ದೇಹವನ್ನು ಬಿಟ್ಟು ಉತ್ಪತ್ತಿಯಿಂದ ಹಾರಿ ಮೇಲಕ್ಕೆ ಹಾರಿ ದೇಹಾಂತರವನ್ನು ಪಡೆದು ಸೇರುತ್ತಾನೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಆದರೆ ಇತ್ಯೇವ ಮಾದ್ಯಾಹ ಸರ್ವಾಯೇವ, ಎಲ್ಲವೂ ಕೂಡ ಏನಾಗಿದೆ,
ಅನಾದರ್ತವ್ಯಾ. ಇವನ್ನೆಲ್ಲವನ್ನೂ ಕೂಡ ನಾವು ಅನಾದರಣೆ ಮಾಡಬೇಕು, ತಿರಸ್ಕಾರ ಮಾಡಬೇಕು. ಯಾವುದು ಕೂಡ ಸ್ವೀಕಾರ ಮಾಡತಕ್ಕದ್ದಲ್ಲ. ಯಾಕೆ ಅಂದ್ರೆ ಶ್ರುತಿ ವಿರೋಧ. ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ? ಏನ್ರಿ ಆಗುತ್ತೆ? ಏನಿಲ್ಲ, ಶ್ರುತಿಗೆ ವಿರೋಧ ಆಗುತ್ತೆ. ಶ್ರುತಿ ಏನ್ ಹೇಳಿದೆ? ನಾವು ಹೇಳಿದ್ದೇವೆ ಅದರ ಮೇಲೆ. ಏನು? ಭೂತ ಸೂಕ್ಷ್ಮಗಳಂತ ತೆಗೆದುಕೊಂಡು ಹೋಗುತ್ತಾನೆ, ಭೂತ ಸೂಕ್ಷ್ಮನಿಂದ ಒಡಗೂಡಿ ಹೋಗುತ್ತಾನೆ ಅಂತ ನಾವು ತೋರಿಸಿದ್ದೇವೆ. ಶ್ರುತಿವಾಕ್ಯವನ್ನು ಹೇಳಿದ್ದೇವೆ, ಅದಕ್ಕೆ ವಿರೋಧವಾಗುತ್ತೆ ಅಂತ ಹೇಳಿ ಈ ಒಂದು ಯಾವುದು ಈ ಒಂದು ಭಿನ್ನ ಭಿನ್ನವಾದ ಮತ ಇದೆಯಲ್ಲ, ಅವು ಯಾವುವೂ ಕೂಡ ಇದು ಅನಾದರಣೀಯ. ಈ ಎಲ್ಲ ಯಾರು ಗೊತ್ತೇನು? ಒಬ್ಬರು ಸಾಂಖ್ಯರು, ಒಬ್ಬರು ಕಾರಣಾದರು, ಒಬ್ಬರು ಜೈನರು, ಅರ್ಹತರು. ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದೇ ಅದು ಜೈನ ಸಿದ್ಧಾಂತ. ಏನು ಗಿಳಿ ಮರದಿಂದ ಮರಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರಲ್ಲ, ಅದು ಏನು ಸಿದ್ಧಾಂತ. ಎರಡನೆಯದು ವೈಶೇಷಿಕ ಸಿದ್ಧಾಂತ. ಇದು ಯಾವುದೂ ಕೂಡ ಆದರಣೀಯವಲ್ಲ, ಅನಾದರಣೀಯ ಅಂತ ಹೇಳಿ ಇದೇ ಶ್ರುತಿಗೆ ಒಪ್ಪವಾಗಿರ್ತಕ್ಕಂಥದ್ದು, ಶ್ರುತಿಗೆ ಸಮ್ಮತವಾಗಿರ್ತಕ್ಕಂಥದ್ದು ಎಂಬುದನ್ನ ಹೇಳ್ತಾರೆ. ಮತ್ತೆ ಈ ಒಂದು ಯಾತಕ್ಕೆ ಹೀಗೆ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಯಾವ ಶಂಕೆಯೂ ಕೂಡ ಕಾರಣವೂ ಇಲ್ಲ. ಮತ್ತೆ ಈ ಪಂಚಮ್ಯ ಮಾವುದು 5ನೇ ಆಹುತಿಯನ್ನ ಅಲ್ಲಿ ಯಾವುದು? ಅಲ್ಲಿ ರೇತಸ್ಸು ಅಂತ ಹೇಳಿದ್ದಾರೆ. ಅದನ್ನ ಅಪ್ಪು ಅಂತ ಯಾಕೆ ಹೇಳಿದ್ರು? ರೇತ ಹೇಳ್ಬಿಡು ಆಯ್ತಲ್ಲಪ್ಪ, ಅಪ್ಪು ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ನೋಡಿ ಸ್ವಾಮಿ, ಇದು ಸಹಜವಾಗಿ ಹೇಳೋ ಪ್ರಶ್ನೆ ಅಲ್ಲ ರೀ. ರೇತಸ್ಸನ್ನು ಹೋಮ ಮಾಡ್ತಾನೆ, ಒಪ್ಕೊಳ್ತಕ್ಕಂಥದ್ದು. ಇಲ್ಲೇನು ಹೇಳಿದೆ? ಹೇಳಿದಾರ ಏನಿಲ್ಲ. ಆಪಹ ಪೂರ್ಷವಚ ಸ್ವಭವಂತಿ ಪಂಚಮ್ಯಾವಾಹುತೌ ಅಂತ ಹೇಳಿದ್ದಾರೆ. ಆಪಹ ಅಂದ್ರೆ ಏನು? ಅದನ್ನ ಹೇಳ್ತಾ ಇದ್ದಾರೆ. ಆಪಹ ಅಂತ ಯಾಕೆ ಹೇಳಿದ್ದಾರೆ, ರೇತಸ್ಸನ್ನೇ ಹೇಳಿದ್ದಾರೆ, ಅಪ್ಪು ಅಂತ ಯಾಕೆ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ಮುಂದಿನ ಸೂತ್ರ ಹೇಳ್ತಾ ಇದ್ದಾರೆ. ಇವೆಲ್ಲ ಅದರ ಮುಂದಿನ ಸೂತ್ರದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.